1998ರಲ್ಲಿ ಅಂತರಿಕ್ಷದಲ್ಲಿ ಭೂಮಿಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ಅಮೆರಿಕದ CIA 4 ಅತ್ಯಾಧುನಿಕ ಉಪಗ್ರಹಗಳು ಭಾರತದ ಮೇಲೆ ತಿರುಗಾಡುತ್ತಿದ್ದವು. ಇವು ಸಾಮಾನ್ಯ ಉಪಗ್ರಹಗಳಲ್ಲ. ಇದರಲ್ಲಿ ಕೀಹೋಲ್ ಮತ್ತು ಲ್ಯಾಕ್ರೋಸ್ ಎಂಬ $1 ಬಿಲಿಯನ್ ಮೌಲ್ಯದ ಉಪಗ್ರಹಗಳು ಸೇರಿದ್ದವು. ಇವುಗಳ ದೃಷ್ಟಿ ಎಷ್ಟು ತೀಕ್ಷ್ಣವಾಗಿತ್ತು ಎಂದರೆ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ಪತ್ರಿಕೆ ಓದುತ್ತಿದ್ದರೆ ಅಂತರಿಕ್ಷದಿಂದಲೇ ಆ ಪತ್ರಿಕೆಯ ಹೆಡ್ಲೈನ್ ಅನ್ನು ಓದಲು ಸಾಧ್ಯವಾಗುತ್ತಿತ್ತು. ಅಮೆರಿಕಕ್ಕೆ ತುಂಬಾ ಗರ್ವ ಇತ್ತು. ತನ್ನ ಅನುಮತಿ ಇಲ್ಲದೆ ಭಾರತದಲ್ಲಿ ಒಂದು ಎಲೆ ಕೂಡ ಕದಲುವುದಿಲ್ಲ. ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಗೆ 100% ವಿಶ್ವಾಸವಿತ್ತು. ಭಾರತ ಮಾಡುವ ಪ್ರತಿಯೊಂದು ಹೆಜ್ಜೆ ಯೋಚನೆಯ ಮೇಲೂ ಅವರ ಕಣ್ಣು ಇದ್ದೇ ಇತ್ತು. ಆದರೆ ಕೆಳಗೆ ರಾಜಸ್ಥಾನದ ಥಾರ್ ಮರುಭೂಮಿಯ ಉರಿಯುವ ಬಿಸಿಲಿನಲ್ಲಿ ಒಂದು ಆಟ ನಡೆಯುತ್ತಿತ್ತು. ಅದು CIA ಇತಿಹಾಸದಲ್ಲೇ ಅತಿ ದೊಡ್ಡ ವಿಫಲತೆ, ಅತಿ ದೊಡ್ಡ ಸೋಲಾಗಲು ಕಾರಣವಾಗುತ್ತಿತ್ತು. ಆ ಎತ್ತರದ ಮರಗಳ ಗುಡ್ಡಗಳ ಮಧ್ಯೆ ಭಾರತೀಯ ಸೇನೆಯ ಉಡುಪು ಧರಿಸಿದ ಕೆಲವು ಜನರು ಒಂದು ಕೆಲಸ ಮಾಡುತ್ತಿದ್ದರು. ಅದು ಸಂಪೂರ್ಣ ವಿಶ್ವವನ್ನೇ ಮೋಸಗೊಳಿಸಿತು. ಇವರು ಸಾಮಾನ್ಯ ಸೈನಿಕರಲ್ಲ. ಇವರ ಹೆಗಲ ಮೇಲೆ ಸಂಪೂರ್ಣ ದೇಶದ ಭವಿಷ್ಯ ನಿಂತಿತ್ತು. ಈ ಕಾರ್ಯಕ್ಕೆ ನಾಯಕತ್ವ ನೀಡುತ್ತಿದ್ದವರು, ಅವರ ಹೆಸರು ಫಲಕದಲ್ಲಿ ಬರೆಯಲಾಗಿತ್ತು, ಡಾಕ್ಟರ್ APJ ಅಬ್ದುಲ್ ಕಲಾಂ. ಹಾಗಾದರೆ ದೇಶದ ಅತಿ ದೊಡ್ಡ ವಿಜ್ಞಾನಿ ಸೇನೆಯ ಉಡುಪು ಏಕೆ ಧರಿಸಬೇಕಾಯಿತು? ಹೇಗೆ ವಿಶ್ವದ ಅತಿ ದೊಡ್ಡ ಶಕ್ತಿಶಾಲಿ ದೇಶದ ರೆಡಾರ್ ಮತ್ತು ಉಪಗ್ರಹಗಳನ್ನು ಮಣಿಸಲಾಯಿತು? ಮತ್ತು ಹೇಗೆ ಭಾರತ ಒಂದು ಕೆಲಸ ಮಾಡಿತು, ಅದರ ಸುಳಿವು ಅಮೆರಿಕಕ್ಕೆ ಈಗಾಗಲೇ ಸಿಕ್ಕಿತು. ಭೂಮಿ ಕಂಪಿಸಿದ ನಂತರ ಮತ್ತು ಆಕಾಶದಲ್ಲಿ ದೊಡ್ಡ ಧೂಳಿನ ಚಂಡಮಾರುತ ಎದ್ದ ನಂತರ ಮಾತ್ರ. ಇದು ಯಾವ ಸಿನಿಮಾದ ಕಥೆನೂ ಅಲ್ಲ. ಇದು ಭಾರತದ ಸ್ವಾಭಿಮಾನ, ಧೈರ್ಯ ಮತ್ತು ವೈಜ್ಞಾನಿಕ ಅತ್ಯಂತ ದೊಡ್ಡ, ಅತ್ಯಂತ ರಹಸ್ಯಮಯ ಮತ್ತು ನಿಜವಾದ ಕತೆ. ಇದು ಪೋಖರ್ಣ ಎಂಬ ಆಪರೇಷನ್ ಗುಪ್ತ ಕತೆ. ಇದನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನ ಹೃದಯ ಗರ್ವದಿಂದ ತುಂಬುತ್ತದೆ. ಬನ್ನಿ, ಇತಿಹಾಸದ ಪುಟಗಳನ್ನು ತಿರುಗಿಸಿ ಆ ರಹಸ್ಯ ಚಕ್ರವ್ಯೂಹದ ಒಳಗೆ ಹೋಗೋಣ. ಅದನ್ನು ಭೇದಿಸಲು ಯಾವುದೇ ಮಹಾಶಕ್ತಿಗೂ ಸಾಧ್ಯವಾಗಲಿಲ್ಲ. ಈ ಕಥೆಯ ನಿಜವಾದ ಆರಂಭ 1998ರಿಂದ ಅಲ್ಲ. ಮಹಾನ್ ವಿಜ್ಞಾನಿ ಹೋಮ್ ಜಹಾಂಗೀರ್ ಬಾಬಾ ಅವರು ಆಗಲೇ ಅರ್ಥ ಮಾಡಿಕೊಂಡಿದ್ದರು. ಭಾರತ ವಿಶ್ವದಲ್ಲಿ ತನ್ನ ಸ್ಥಾನ ಮತ್ತು ಗೌರವ ಉಳಿಸಬೇಕಾದರೆ ತನ್ನದೇ ಪರಮಾಣು ಶಕ್ತಿಯನ್ನು ಅಭಿವೃದ್ಧಿಪಡಿಸಬೇಕು ಎಂದು. 1962ರಲ್ಲಿ ಚೀನಾದೊಂದಿಗೆ ನಡೆದ ಯುದ್ಧ ಮತ್ತು 1964ರಲ್ಲಿ ಚೀನಾದ ಯಶಸ್ವಿ ಪರಮಾಣು ಪರೀಕ್ಷೆ ಭಾರತಕ್ಕೆ ಅಪಾಯದ ಗಂಟೆ ಹೊಡೆದವು. 1947ರಲ್ಲಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಮೊದಲ ಪರಮಾಣು ಪರೀಕ್ಷೆ ನಡೆಸಿತು. ಅದಕ್ಕೆ ಸ್ಮೈಲಿಂಗ್ ಬುದ್ಧ ಎಂಬ ಹೆಸರು ನೀಡಲಾಯಿತು. ಭಾರತ ವಿಶ್ವಕ್ಕೆ ಇದು ಶಾಂತಿಯುತ ಪರಮಾಣು ಸ್ಫೋಟ ಎಂದು ತಿಳಿಸಿತು. ಆದರೆ ಪಶ್ಚಿಮ ದೇಶಗಳು ಇದರಿಂದ ಬೆಚ್ಚಿಬಿದ್ದವು. ಭಾರತದ ಮೇಲೆ ಹಲವಾರು ನಿರ್ಬಂಧಗಳನ್ನು ವಿಧಿಸಲಾಯಿತು. ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ NSG ಎಂಬ ಸಂಘಟನೆಯನ್ನು ರೂಪಿಸಲಾಯಿತು, ಭಾರತಕ್ಕೆ ಪರಮಾಣು ತಂತ್ರಜ್ಞಾನ ಮತ್ತು ಸಾಮಗ್ರಿಗಳು ಸಿಗದಂತೆ ಮಾಡಲು. ಆದರೆ 1974ರ ಆ ಪರೀಕ್ಷೆ ಭಾರತವನ್ನು ಸಂಪೂರ್ಣವಾಗಿ ಪರಮಾಣು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಲಿಲ್ಲ. ಅದು ಕೇವಲ ಒಂದು ಆರಂಭ. 1990ರ ದಶಕ ಬರುತ್ತಾ ಬಂದಂತೆ ಜಗತ್ತಿನ ರಾಜಕೀಯ ವಾತಾವರಣ ಗಟ್ಟಿಯಾಗುತ್ತಾ ಹೋಯಿತು. ಅಮೆರಿಕ ಮತ್ತು ಇತರ ಮಹಾಶಕ್ತಿಗಳು CTBT ಒಪ್ಪಂದವನ್ನು ತಂದವು. ಈ ಒಪ್ಪಂದದ ಸರಳ ಅರ್ಥ, ಈಗಾಗಲೇ ಪರಮಾಣು ಆಯುಧ ಹೊಂದಿರುವ ದೇಶಗಳು ಇದನ್ನು ಇಟ್ಟುಕೊಳ್ಳಬಹುದು, ಆದರೆ ಇನ್ನು ಮುಂದೆ ಬೇರೆ ದೇಶಗಳು ಪರೀಕ್ಷೆ ಮಾಡಬಾರದು. ಭಾರತದ ಮೇಲೆ ಈ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಭಾರಿ ಒತ್ತಡವಿತ್ತು. ಇದು ಭಾರತಕ್ಕೆ ಮಾಡು ಅಥವಾ ಸಾಯೋ ಪರಿಸ್ಥಿತಿ ಆಗಿತ್ತು. ಸಹಿ ಹಾಕಿದರೆ ಭಾರತ ಎಂದಿಗೂ ಪರಮಾಣು ಶಕ್ತಿಯಾಗುವುದಿಲ್ಲ. ಸಹಿ ಹಾಕದಿದ್ದರೆ ವಿಶ್ವ ಭಾರತವನ್ನು ಬಹಿಷ್ಕರಿಸಲು ಸಿದ್ಧ. ಈ ಒತ್ತಡದ ನಡುವೆ 1995ರಲ್ಲಿ ಆಗಿನ ಪ್ರಧಾನಮಂತ್ರಿ PV ನರಸಿಂಹ ರಾವ್ ಪರಮಾಣು ಪರೀಕ್ಷೆಗೆ ಗುಪ್ತ ಆದೇಶ ನೀಡಿದರು. ತಯಾರಿಗಳು ಆರಂಭವಾದವು. ಆದರೆ ಇಲ್ಲಿ ದೊಡ್ಡ ತಪ್ಪು ನಡೆಯಿತು. ಪೋಖರ್ಣದಲ್ಲಿ ಕೆಲಸ ಮಾಡುತ್ತಿದ್ದ ಇಂಜಿನಿಯರ್ಗಳು ಹಾಕಿದ ಕೇಬಲ್ಗಳನ್ನು ಸರಿಯಾಗಿ ಮುಚ್ಚಲಾಗಲಿಲ್ಲ. ಅಮೆರಿಕದ ಉಪಗ್ರಹಗಳು ಆ ನೇರ ರೇಖೆಗಳನ್ನು ಪತ್ತೆ ಹಚ್ಚಿದವು. ತಕ್ಷಣ ಅಮೆರಿಕದ ಗುಪ್ತಚರ ಸಂಸ್ಥೆ ಭಾರತದ ಯೋಚನೆಯನ್ನು ಅರಿತುಕೊಂಡವು. ಆ ಸಮಯದಲ್ಲಿ ಭಾರತದಲ್ಲಿ ಅಮೆರಿಕದ ರಾಯಭಾರಿ ಫ್ರಾಂಕ್ ವಿಶ್ನರ್ ನರಸಿಂಹ ರಾವ್ ಅವರಿಗೆ ಉಪಗ್ರಹಗಳ ಚಿತ್ರಗಳನ್ನು ತೋರಿಸಿ ಬೆದರಿಕೆ ಹಾಕುತ್ತಾರೆ. ಭಾರತ ಪರೀಕ್ಷೆ ಮಾಡಿದರೆ ಅಮೆರಿಕ ಭಾರಿ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುತ್ತದೆ ಎಂದು. ಆ ಸಮಯದಲ್ಲಿ ಭಾರತ ಹಿಂದೆ ಸರಿಯಬೇಕಾಯಿತು. ಇದು ಭಾರತೀಯ ವಿಜ್ಞಾನಿಗಳಿಗೆ ಮತ್ತು ದೇಶಕ್ಕೆ ದೊಡ್ಡ ಆಘಾತವಾಯಿತು. ಆದರೆ ಈ ಸೋಲು ಒಂದು ದೊಡ್ಡ ಪಾಠ ಕಲಿಸಿತು. ಅಮೆರಿಕದ ಉಪಗ್ರಹಗಳು ಹೇಗೆ ಕೆಲಸ ಮಾಡುತ್ತವೆ, ಅವುಗಳ ದೃಷ್ಟಿಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು. 1995ರ ಆ ಸೋಲು 1998ರ ಐತಿಹಾಸಿಕ ಜಯದ ಅಡಿಪಾಯವಾಯಿತು. ಮಾರ್ಚ್ 1998 ಭಾರತದಲ್ಲಿ ಸಾಮಾನ್ಯ ಚುನಾವಣೆಗಳು ನಡೆದವು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಯಿತು. ವಾಜಪೇಯಿಜಿ ಒಂದು ವಿಷಯದಲ್ಲಿ ಸ್ಪಷ್ಟವಾಗಿದ್ದರು, ಭಾರತವನ್ನು ಇನ್ನು ಮುಂದೆ ಯಾರೂ ಒತ್ತಡಕ್ಕೆ ಒಳಪಡಿಸಬಾರದು. ಶಪಥ ಸ್ವೀಕಾರದ ಕೆಲವೇ ದಿನಗಳಲ್ಲಿ ಅವರು ಒಂದು ಸಭೆಯನ್ನು ಕರೆದರು. ಈ ಸಭೆಯಲ್ಲಿ ಪಾಲ್ಗೊಂಡವರು APJ ಅಬ್ದುಲ್ ಕಲಾಂ, ಆಗ DRDOನ ಮುಖ್ಯಸ್ಥರಾಗಿದ್ದರು, ಮತ್ತು R ಚಿದಂಬರಂ,
ಪರಮಾಣು ಶಕ್ತಿ ಆಯೋಗದ ಮುಖ್ಯಸ್ಥರಾಗಿದ್ದರು. ಮೀಟಿಂಗ್ ಚಿಕ್ಕದಾಗಿತ್ತು, ಆದರೆ ಅದರ ಅರ್ಥ ಬಹಳ ದೊಡ್ಡದು. ವಾಜಪೇಯಿಜಿ ಕೇಳಿದರು, ಪರೀಕ್ಷೆಗೆ ಎಷ್ಟು ಸಮಯ ಬೇಕು? ಆಗ ಸುಮಾರು 30 ದಿನಗಳು ಬೇಕಾಗುತ್ತದೆ ಎಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳುತ್ತಾರೆ. ಆಗ ವಾಜಪೇಯಿ ಅವರು ಹೇಳುತ್ತಾರೆ, ಕೂಡಲೇ ತಯಾರಿ ಪ್ರಾರಂಭ ಮಾಡಿ. ಈ ನಿರ್ಧಾರದಿಂದ ಆಪರೇಷನ್ ಶಕ್ತಿ ಹುಟ್ಟಿತ್ತು. ಇದು ಅಷ್ಟು ಗುಪ್ತವಾಗಿತ್ತು. ಭಾರತದ ಕ್ಯಾಬಿನೆಟ್ಟಿನ ಹಲವಾರು ಸಚಿವರಿಗೂ ಇದರ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವ LK ಅಡ್ವಾಣಿ ಮತ್ತು ಕೆಲವೇ ನಿಕಟ ತಂತ್ರಜ್ಞರು ಮತ್ತು ವಿಜ್ಞಾನಿಗಳು ಮಾತ್ರ ಈ ರಹಸ್ಯವನ್ನು ತಿಳಿದಿದ್ದರು. ಇದೀಗ ದೊಡ್ಡ ಸವಾಲು ಅಮೆರಿಕದ ಉಪಗ್ರಹಗಳಿಂದ ತಪ್ಪಿಸಿಕೊಳ್ಳುವುದು. ಅಮೆರಿಕದ ಉಪಗ್ರಹಗಳು ನಿಯಮಿತವಾಗಿ ಪೋಖರಣದ ಮೇಲೆ ಹಾರಾಡುತ್ತಿದ್ದವು. ಕೆಲವು ಆಪ್ಟಿಕಲ್ ಸ್ಯಾಟಲೈಟ್ಗಳು ಸ್ಪಷ್ಟ ಚಿತ್ರಗಳನ್ನು ತೆಗೆದುಕೊಳ್ಳುತ್ತಿದ್ದವು. ಇನ್ನಷ್ಟು ರೇಡಾರ್ ಸ್ಯಾಟಲೈಟ್ಗಳು SAR ಮೋಡಗಳ ಕತ್ತಲಲ್ಲಿಯೂ ನೆಲದ ಒಳಗೂ ನೋಡಬಹುದು. ಇವುಗಳಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವೆಂದು ಎಲ್ಲರೂ ಭಾವಿಸಿದ್ದರು. ಆದರೆ ಇದರಲ್ಲಿ ಭಾರತೀಯ ವಿಜ್ಞಾನಿಗಳು ತಮ್ಮ ಬುದ್ಧಿಯನ್ನು ತೋರುತ್ತಾರೆ. ಡಾಕ್ಟರ್ ಕಲಾಂ ಮತ್ತು ಅವರ ತಂಡ ತೀರ್ಮಾನಿಸಿದರು, ಮೊದಲು ಶತ್ರುವಿನ ಚಲನವಲನಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ವಿಜ್ಞಾನಿಗಳ ಸಹಾಯ ಪಡೆದರು. ಅವರ ಕೆಲಸ ಅಮೆರಿಕದ ಉಪಗ್ರಹಗಳು ಯಾವ ಸಮಯದಲ್ಲಿ ಪೋಖರಣದ ಮೇಲೆ ಬರುತ್ತವೆ, ಅವುಗಳ ದಿಕ್ಕು ಏನು, ಯಾವ ಸಮಯದಲ್ಲಿ ಅವು ನೋಡಲು ಸಾಧ್ಯವಿಲ್ಲ. ಕಣ್ಗಾವಲಿನಿಂದ ತಿಳಿದು ಬಂದದ್ದು ಉಪಗ್ರಹಗಳ ನಡುವೆ ಕೆಲವು ಗಂಟೆಗಳ ಗ್ಯಾಪ್ ಇತ್ತು. ಇದು ಹೆಚ್ಚು ಸಲ ರಾತ್ರಿ ಅಥವಾ ಬೆಳಗಿನ ಜಾವವಾಗಿತ್ತು. ಇದೇ ಆ ಅವಕಾಶ. ಈಗೋ ನಾವು ಪೋಖರಣದ ಮೈದಾನಕ್ಕೆ ಬರುತ್ತೇವೆ. ಇಲ್ಲಿ ಕೆಲಸ ಮಾಡುವ ಜವಾಬ್ದಾರಿ ಭಾರತೀಯ ಸೇನೆಯ 58ನೇ ಇಂಜಿನಿಯರ್ ರೆಜಿಮೆಂಟ್ಗೆ ನೀಡಲಾಯಿತು. ಈ ಘಟಕಕ್ಕೆ ನಾಯಕತ್ವ ನೀಡುತ್ತಿದ್ದವರು ಕರ್ನಲ್ ಗೋಪಾಲ್ ಕೌಶಿಕ್. ಸೇನೆ ಯಾಕೆ ಆಯ್ಕೆ ಮಾಡಲಾಯಿತು? ಗಡಿಯ ಹತ್ತಿರದ ಮರುಭೂಮಿಯಲ್ಲಿ ಸೇನೆಯ ಚಲನವಲನ ಅಮೆರಿಕದ ಉಪಗ್ರಹಗಳಿಗೆ ಸಾಮಾನ್ಯ ವಿಷಯವಾಗಿ ಕಾಣುತ್ತಿತ್ತು. ಆದರೆ ಏಕಕಾಲಕ್ಕೆ ಹಲವಾರು ವಿಜ್ಞಾನಿಗಳ ವಾಹನಗಳು ಅಲ್ಲಿ ಹೋಗಿದ್ದರೆ CIAಗೆ ತಕ್ಷಣ ಅನುಮಾನ ಬರುತ್ತಿತ್ತು. ಆದ್ದರಿಂದ ಒಂದು ತುಂಬಾ ಚತುರ ಯೋಚನೆ ರೂಪಿಸಲಾಯಿತು. ಯಾವುದೇ ವಿಜ್ಞಾನಿ ತನ್ನ ನಿಜವಾದ ಹೆಸರು ರೂಪದಲ್ಲಿ ಪೋಖರಣಕ್ಕೆ ಹೋಗಬಾರದು. ಎಲ್ಲರೂ ಭಾರತೀಯ ಸೇನೆಯ ಯೂನಿಫಾರ್ಮ್ ಧರಿಸಿದರು. ಹೇಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೇಜರ್ ಜನರಲ್ ಪೃಥ್ವಿರಾಜ್ ಆಗಿದ್ದರು. R ಚಿದಂಬರಂ ಮೇಜರ್ ಜನರಲ್ ನಟರಾಜ್ ಎಂಬ ಹೆಸರು ಪಡೆದರು. ಅನಿಲ್ ಕಕೋಡ್ಕರ್ ಮೇಜರ್ ಜನರಲ್, K ಸಂತನಂ ಕರ್ನಲ್ಸ್. ಇವರಿಗೆ ಸೇನೆಯ ಶಿಸ್ತಿನ ತರಬೇತಿ, ಮಾತನಾಡುವ ವಿಧಾನ, ನಡೆ ನುಡಿ ಎಲ್ಲವೂ ಕಲಿಸಲಾಯಿತು. ಉಪಗ್ರಹ ಅಥವಾ ಗುಡಚರರ ದೃಷ್ಟಿಯಲ್ಲಿ ಅವರು ನಿಜವಾದ ಸೈನಿಕರಂತೆ ಕಾಣಲು ಹೀಗೆ ಮಾಡಿದರು. ಥಾರ ಮರುಭೂಮಿಯಲ್ಲಿ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಇರುತ್ತಿತ್ತು. ದಿನದ ಸಮಯದಲ್ಲಿ ಸಂಪೂರ್ಣ ಕೆಲಸ ನಿಲ್ಲಿಸಲಾಗುತ್ತಿತ್ತು. ಕತ್ತಲೆ ಆದರೆ ತಕ್ಷಣ ಮತ್ತು ಉಪಗ್ರಹಗಳ ಗಮನ ತಪ್ಪಿದಾಗ 58ನೇ ರೆಜಿಮೆಂಟ್ ಮತ್ತು ವಿಜ್ಞಾನಿಗಳು ಕೆಲಸ ಆರಂಭಿಸುತ್ತಿದ್ದರು. ಅವರು ಮಾಡುತ್ತಿದ್ದ ಕೆಲಸ ಭೂಮಿಯ ಒಳಗೆ 100 ಮೀಟರ್ ಆಳದ ಕೂಳಿಗಳನ್ನು ತೋಡುವುದು, ಅಲ್ಲಿ ಪರಮಾಣು ಬಾಂಬ್ಗಳನ್ನು ಇಡುವುದಕ್ಕೆ. ಈ ಕೂಳಿಗಳಿಗೆ ಕೂಡ ಆಸಕ್ತಿಕರ ಕೋಡ್ ಹೆಸರುಗಳನ್ನು ನೀಡಲಾಗುತ್ತಿತ್ತು. ವೈಟ್ ಹೌಸ್, ತಾಜ್ ಮಹಲ್, ಕುಂಭಕರ್ಣ. ಕುಂಭಕರ್ಣ ಹೆಸರು ಯಾಕೆ ಬಂತು? ಏಕೆಂದರೆ ಆ ಸಾಫ್ಟ್ ತೋಡುವಾಗ ನೀರು ಬಂದಿತ್ತು.